ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಾವು ಇವಾಗ ಸೋಲಾಂಗ್ ವ್ಯಾಲಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಗೌರ್ಮೆಂಟ್ ಬಸ್ಸಲ್ಲೇ ಹೋಗ್ತಾ ಇರೋದು. ಸೊ ಆಟೋ ಈ ಕ್ಯಾಬೆಲ್ಲ ಮಾಡಿದ್ರೆ ತುಂಬ ಕಾಸ್ಟ್ಲಿ ಹೇಳ್ತಾರೆ. ಥಿಂಕ್ 2500 ಏನೋ ಹೇಳಿದ್ರು. ಸೊ ಬಸ್ಸಲ್ಲಿ ಹೋದ್ರೆ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಸೊ ನಾವೆಲ್ಲೆಲ್ಲ ಟ್ರಾವೆಲ್ ಮಾಡ್ತೀವಿ ಆದಷ್ಟು ಕಾಸ್ಟ್ ಕಟಿಂಗ್ ಮಾಡಬೇಕು. ಸೊ ಇಲ್ಲಾಂದರೆ ಇಲ್ಲೆಲ್ಲ ತುಂಬ ರೇಟ್ಗಳೆಲ್ಲ ಜಾಸ್ತಿ ಇರ್ತವೆ. ಎಲ್ಲೋ ಹೋದೆ? ಇಲ್ಲಿ ಇದೆಯಾ? ಕ್ಯಾಪ್ ಹಾಕೋ, ನಿಂದು ಕ್ಯಾಪ್ ಹಾಕೋ. ಹಾಂ, ವ್ಯೂಸ್ ಚೆನ್ನಾಗಿದೆ ಈ ಹೋಟ್ಲ್ ಒಳಗಡೆಯಿಂದ. ಇಲ್ಲಿ ಆಟೋನು ತುಂಬ ಕಾಸ್ಟ್ಲಿ. ನಿನ್ನೆ ಜಸ್ಟ್ 1 ಕಿಲೋಮೀಟ್ರಿಗೆ 200 ಕೊಟ್ಟಿದ್ದೀವಿ. ಸೊ ಅದಕ್ಕೆ ಇವಾಗ ನಡ್ಕೊಂಡೇ ಹೋಗ್ತಾ ಇದ್ದೀವಿ. ಸೊ ಅಟ್ಲೀಸ್ಟ್ ಕೆಲವೊಂದು ಪ್ಲೇಸ್ಗಳು ನೋಡ್ದಂಗೆ ಆಗುತ್ತೆ. ಬಾರೋ ಕೈಗೆ. ಅಣ್ಣ ಬರ್ತಾನೆ ಇರಲ್ಲ. ಶೂ ಚಳಿ ಐತೇನಿಲ್ಲ ಶೂಗೆ? ಎಲ್ಲ ಟಯರ್ಡ್ ಆಗಿಬಿಟ್ಟಿದ್ದಾರೆ. ನಾನು ನಾಶ ಮಾತ್ರ ಟಯರ್ಡ್ ಆಗಿಲ್ಲ ಅಲ್ವೇನಿಲ್ಲ ಶೂ? ಓಯ್ ಸಾ, ಇಲ್ಲಿ ಬಿಸಿಲಿದೆ, ಬಿಸಿಲು ಚಳಿ 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 ಕಾಯಿಸ್ಕೊಡೋಣ. ಇಲ್ಲಿ ಸ್ವಲ್ಪ ಬಿಸಿಲಿದೆ. ಬಿಸಿಲಾದ್ರೂ ಕೂಡ ನಮ್ಮ ಕಡೆ ಥರ ಬಿಸಿಲು ಬರ್ತಾಯಿಲ್ಲ ನೋಡಿ. ಅಕ್ಕ ಇಲ್ಲಿ ಸ್ವಲ್ಪ ಬಿಸಿಲಿದೆ. ಇಲ್ಲಿ ನಿಂತ್ಕೊಳ್ಳೋಣ ಶೂ. ಎಷ್ಟು ಚಿಕ್ಕ ರೋಡ್ ಇದೆ. ಚಳಿ ಜಾಸ್ತಿ ಆಗಿದ್ದಕ್ಕೆ ಇವಳಿಗೂ ಕೂಡ ಗ್ಲೌಸ್ ಹಾಕಿದ್ದೀವಿ. ತುಂಬ ಚಳಿ ಇದೆ. ಕೈಯೆಲ್ಲ ಫುಲ್ಲು ಕೋಲ್ಡ್ ಆಗಿಬಿಡ್ತೀನಿ. ಅಷ್ಟನ್ನು ಕೈ ತೋರಿಸು, ಕೈ ತೋರಿಸು, ಕೈ ತೋರಿಸು. ಹಿಂಗೆ ತೋರಿಸೆ ಕೈ. ಡೈರಲ್ಲಿ ಮಾಲ್ ರೋಡ್ ಈ ಥರ ಕಾಣುತ್ತೆ ನೋಡಿ. ಇಲ್ಲಿ ಕೇಳ್ಬೇಕು ಯಾರಿಗಾದ್ರು ಬಸ್ ಸ್ಟಾಪಲ್ಲಿ ಯಾವ ಕಡೆಗೆ ಅಂತ ಹೇಳ್ಬಿಟ್ಟು. ಏನೋ ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ, ಇಲ್ಲಿ ಚಳಿ ಆಗುತ್ತೆ. ಅಷ್ಟು ಮಗಳು ಚಳಿ ಕಾಯ್ಸೋಕೆ ಎಷ್ಟು ಜನ ಬಂದಿರ್ತಾರೆ ಇಲ್ಲಿ. ಸೊ ಬಿಸಿಲು ಬೆಳಗ್ಗೆನೇ ಬರುತ್ತೆ ಅನ್ಸುತ್ತೆ. ಇಲ್ಲಿ ಓಪನ್ ಇದೆ ಈ ಕಡೆ ಪ್ಲೇಸಲ್ಲಿ ನೋಡಿ. ಆ ಕಡೆ ಮೌಂಟೇನ್ ಕಡೆಯಿಂದ ಚೆನ್ನಾಗಿದೆ. ಇದು ನೈಟಲ್ಲಿ ಇದು ಚೆನ್ನಾಗಿರುತ್ತೆ. ಡೇ ಟೈಮಲ್ಲೇನೋ ಅಷ್ಟೊಂದೇನೋ ಕ್ರೌಡ್ ಇರಲ್ಲ ಇಲ್ಲಿ. ಬಟ್ ಸಾಯಂಕಾಲ ಆದಂಗೆ ತುಂಬ ಕ್ರೌಡ್ ಬಂದುಬಿಡುತ್ತೆ. ಶಾಪಿಂಗ್ ಎಲ್ಲ ಬಂದಿರ್ತಾರೆ ಜನಗಳು. ವರ್ಕ್ ಮಾಡಿಬಿಡ್ರಿ. ಲಶು ಬಾಯಿ ಕೈ ಹಾಕ್ಬಾರ್ದು. ಚಿ ತೆಗಿ 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 ತೆಗಿ. ಹಂಗೆಲ್ಲ ಮಾಡಬಾರ್ದು, ಹಂಗೆಲ್ಲ ಮಾಡಬಾರ್ದು. ನೋ 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 ಚಿ 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 ಚಿ. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಫ್ರೂಟ್ಸಿಂದ ಪೈನಾಪಲ್ಲು, ಆರೆಂಜು, ಆ್ಯಪಲ್ಲು ಏನೇನೋ ಐತಿ. ವಾಚ್ ತೊಗೊಳ್ಳೋಣ. ಇದು ಪಾಲ್ ಸೋಲಾಂಗ್ ವ್ಯಾಲಿಗೆ ಹೋಗೋಣ ಸ್ನೋ ನೋಡೋಕ್ಕೆ. ಲಾಸ್ಯೋ ಓನೇ ಮಗಳು. ಬೆಳಕಿಗೂ ಚೆನ್ನಾಗಿ ಕಾಣುತ್ತೆ. ಇದು ಬೆಳಕಿಗೆ ಚೆನ್ನಾಗಿ ಕಾಣುತ್ತೆ. ಅಂತೇನೆ ಅಂತೇನೆ. ತಿನ್ನಕಲ್ಲಿ ನೋಡೋಣ ಅಲ್ಲಿ ಕೆಳಗೆ. ಮಗಳು ಅಯ್ಯಯ್ಯಯ್ಯೋ. ಜಾಲಿ ಜಾಲಿ ಮಾಡಿದ್ದು ಲಾಶು ಒಬ್ಬಳೆ ಅಲ್ವೇನೆ? ಜಾಲಿ ಜಾಲಿ ಲಾಶು, ಜಾಲಿ ಜಾಲಿ ಲಾಶು. सोलंग वैली अटल टनल बहुत बढ़िया आएगा कुल्लू. ಸೊ ಇವಾಗ ಬಸ್ ಸ್ಟಾಪಿಗೆ ಬಂದ್ವಿ, ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ. ಬಾ ಏನೋ ತಿನ್ನೋಣ ಬಾ. ಸೊ ಇದೆ
ಮನಾಲಿ ಬಸ್ ಸ್ಟ್ಯಾಂಡು. ಈ ಹೋಟ್ಲಿಗೆ ನಾವು ಹೋಗೋಣ ತಿನ್ನಲಿಕ್ಕೆ. ಇರೋದೇ ಎಂಥದೇ ಇಲ್ಲಿ, ನಿನಗೆ 5 ಸ್ಟಾರ್ ಬೆಂಗಳೂರು ಥರ ಸಿಗಲ್ಲ. ಅದೆಲ್ಲ ಕಾಣುತ್ತೆ ಸ್ನೋ. ಲಸ್ಸು ಇಲ್ಲಿ ಬರ್ರಿ ಉಂಡು. ನಾವು ಬಸ್ ಸ್ಟ್ಯಾಂಡ್ಗೆ ಹೋಟ್ಲಿಗೆ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ. ಹೆಂಗಿದೆ ಹೋಟ್ಲು? ಚೆನ್ನಾಗಿದೆಯಾ? ಅಶುಗೆ ಹೆಂಗಿದೆ ಹೋಟ್ಲು? ಅಶುಗೆ ಹೆಂಗಿದೆ ಹೋಟ್ಲು? ಸೊ ಇದೆ ನೋಡಿ HRTC ಬಸ್ ಸ್ಟ್ಯಾಂಡು ಮನಾಲಿ. ಸೊ ಇಲ್ಲಿಂದ ವ್ಯೂಸ್ ಸಖತ್ತಾಗಿ ಕಾಣುತ್ತೆ. ಜಾಸ್ತಿ ದೊಡ್ಡದೇನೂ ಇಲ್ಲ ಬಸ್ ಸ್ಟ್ಯಾಂಡು. ಲಸ್ಸು ಹಾಯ್ ಹಾಯ್ ಮಾಡೆ. ಹಾಯ್ 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 ಗುಡು. ಅಲ್ಲಿಂದ ನಡ್ಕೊಬಾರೋ, ನಿನ್ನೊಂದು ವಿಡಿಯೋ ಮಾಡೋಣ. ಅಲ್ಲಿಂದ ನಡ್ಕೊಬಾ, ನಡ್ಕೊಬಾರ. ಇರೋ ಥರ ನಡ್ಕೊಬಾ ನೋಡೋಣ ಅಲ್ಲಿಂದ. ನಿಂಗೆ ವಾಚ್ ಏನಾಗಬೇಕು? ಗಂಟೆ ನೋಡ್ಲಿಕ್ಕೆ ಬರ್ತಾ ಇರೋ ಅವನಿಗೆ. ಗಂಟೆ ಹೇಳು ನೋಡಿ, ಎಷ್ಟು ಗಂಟೆ ತನಕ ಇರುತ್ತೆ ಹೇಳು. ಬಾ ಬಾರೇ. ಇನ್ನೋಡು ಮೊಬೈಲಿಗೆ ಇಳಿದುಬಿಟ್ಟಿದ್ದಾನೆ, ಮೊಬೈಲಿಗೆ ಇಳಿದುಬಿಟ್ಟಿದ್ದಾನೆ ಅಂದೆ. ಗಂಟೆ ನೋಡ್ಲಿಕ್ಕೆ ಬರ್ತಿರೋರಿಗೆಲ್ಲ ವಾಚ್ ಬೇಕಂದೆ. ಲಶು ಬಾರೆ, ಲಶು ಬಾ. ಲಶು ಅಮ್ಮ ಇದ್ದಲ್ಲ ಬಾ. ಬಾಸುರಿ ಹೋಟ್ಲಿಗಾದ್ರೂ ಹೋಗೋಣ. ಅಕ್ಕಿಯಲ್ಲಿಟ್ಟೆ ಲಶು. ಅರೆ ಅದು ನಿನ್ನ ನೆರಳಿಗೆ ನೋಡ್ತೇನೆ ನೀನು. ನೋಡು ಅವಳು ನೆರಳಿಗೆ ನೋಡ್ಕೊಂಡು ಹೋಗ್ತಾಳೆ. ಬಾರೆ ಮಗಳು. ಬಾರೆ ಈ ಕಡೆಗೆ, ಈ ಕಡೆ ಬಾ ಲಶು, ಈ ಕಡೆ ಬಾ. ಅಪ್ಪ ಇದ್ದಲ್ಲ ಬಾ. ಇಲ್ಲಿಂದ ಬಿಡಬೇಡ ಸರಿ, ಅಲ್ಲಿ ಗಾಡಿಗಳೆಲ್ಲ ಓಡಾಡ್ತಾ ಇರುತ್ತೆ. ಏನು ವಿಡಿಯೋ ಮಾಡ್ತಾ ಇಲ್ಲಿ ನೋಡ್ಸರಿ ಸೂಪರ್ ಆಗಿ ಕಾಣುತ್ತೆ. ಇಲ್ಲಿ ಜಾಸ್ತಿ
ಹೇಳು. ಹಾಯ್ ಫ್ರೆಂಡ್ಸ್, ನಮ್ಮ ಹೊಲಕ್ಕೆ ಹೋಗ್ತಿದ್ದೀವಿ ನೋಡಿ. ಇಲ್ಲಿ ಕಾಣ್ಬೋದು ಸ್ವಲ್ಪ ಸ್ನೋ. ಇಲ್ಲಿ ನೋಡಿ, ಇಲ್ಲಿ ಸಖತ್ತಾಗಿದೆ ಆ ಕಡೆಗೆ. ಅಲ್ಲಿ ನೋಡು, ಹಿಂದೆ ನೋಡು ಸ್ನೋ. ಅವ್ರಿಗೆ ಮುಟ್ಬೇಡ ನೀನು. ಬಂದಿದ್ದಕ್ಕೆ ಇಲ್ಲಿ ಸ್ವಲ್ಪ ಸ್ನೋ ನೋಡ್ತೀವಿ ಅನ್ಸುತ್ತೆ ಮೋಸ್ಟ್ಲಿ. ಇಲ್ಲಿ ಬಂದಿದ್ದು ಸೊ ಇಲ್ಲೊಂದು ಸ್ವಲ್ಪ ನೋಡ್ಲಿಕ್ಕೆ ಸಿಕ್ಕರೆ ಸಿಗ್ಬೋದು ಸ್ನೋ. ಇದೇ ಲಾಸ್ಟ್ ಸ್ಟಾಪ್ ಅನ್ಸುತ್ತೆ ಸೋಲಂಗೇರಿ. ಲಾಸ್ಟ್ ನೋಡಿ ಹತ್ರನೇ ಕಾಣಿಸ್ತದೆ. ಡಾಗಿ ಅದು ಚಿ. ಫೈನಲಿ ನಾವು ಅಟಲ್ ಟೂರ್ ಇದು ಸೋಲಂಗೇರಿಗೆ ಬಂದ್ವಿ ಇಲ್ವಿ. ಇಲ್ಲಿಂದ ವ್ಯೂಸ್ ಚೆನ್ನಾಗಿದೆ, ಬಟ್ ಇಲ್ಲಿ ಸ್ನೋ ಏನೋ ಸಿಗ್ತಾ ಇಲ್ಲ ಆಡಲಿಕ್ಕೆ. ಈ ಥರ ಇದೆ ವ್ಯೂ ಇಲ್ಲಿ. ಎಲ್ಲ ಸ್ವಲ್ಪ ಪಾರ್ಕಿಂಗ್ ಏರಿಯಾ ಅನಿಸುತ್ತೆ ಇದು. ಇಲ್ಲಿ ATV ಬೈಕ್ ಕೂಡ ರೆಂಟಿಗೆ ಸಿಗುತ್ತೆ ಅಂತ ಇದೊಂದಿದೆ. ತುಂಬ ಚಳಿ ಇದೆ ಇಲ್ಲಿ. ಸೊ ಇದರಿಂದ ವ್ಯೂಸ್ ತುಂಬ ಚೆನ್ನಾಗಿ ಕಾಣುತ್ತೆ, ಮೌಂಟೇನ್ ವ್ಯೂಸ್ದು. ಇಲ್ಲೂ ಕೂಡ ಏನೋ ಸ್ನೋಫಾಲ್ ಏನಾಗಲಿ, ನಿನ್ನೆ ರಾತ್ರಿ ಏನೋ ಸ್ವಲ್ಪ ಆಗಿತ್ತಂತೆ. ಫುಲ್ಲು ಕೋಲ್ಡ್ ಗಾಳಿ ಬೀಸುತ್ತೆ. ಇನ್ನೊಂದು ಸ್ಟೆಪ್ ಮೇಲ್ಗಡೆ ಹೋಗ್ತಾ ಇದ್ದೀನಿ ನಾನು ಇವಾಗ. ಇಲ್ಲಿಂದ ಇನ್ನೂ ಚೆನ್ನಾಗಿ ವ್ಯೂ ಕಾಣುತ್ತೆ.
पापा बैठना पे फिर घोड़ा तो लो, बहुत घोड़ा है। ಇಲ್ಲೂ ಕೂಡ ಮೇಲ್ಗಡೆ ಮಾತ್ರ ಐತೆ ನಾವು. क्या थोड़ी ना हो, 3 किलोमीटर है वो, 3 किलोमीटर हो। दो चार दिन उसी को लगे हुए डाल के अकाउंट में। ಸೊ ಏನೋ ಟೂರಿಸ್ಟ್ ಏನಾದ್ರು ಬಂದರೆ ಎಲ್ಲ ಮುದುಕಿ ಆಗಿಬಿಡ್ತಾರೆ. ಎಲ್ಲ ATVs ಇರೋದು. ಸೊ ಇಲ್ಲಾರೋ ಪ್ಯಾರಾಗ್ಲೈಡಿಂಗ್ ಮಾಡ್ತಾ ಇದ್ದಾರೆ. ಸೊ ತೋರಿಸ್ತೀನಿ ನಾನು ಹೆಂಗಿರುತ್ತೆ ಅಂತ. ಎಷ್ಟು ಚೆನ್ನಾಗಿ ಕಾಣುತ್ತೆ ಅದರಲ್ಲಿ ಅಲ್ಲಿಂದ ನೋಡೋಕ್ಕೆ. ತುಂಬ ಸ್ಲೋ ಆಗಿ ಹೋಗುತ್ತೆ ಅನಿಸುತ್ತೆ ನನಗೆ ಗಾಳಿಗೆ. ಹೆಂಗೆ ಕಾಣುತ್ತೆ ದೂರದಿಂದ.